ಮಂಜಣ್ಣ, ಏನ್ ಗುರು? ಈ ಸಾತಿ ಎಲೆಕ್ಷನ್ ಬಿಸಿ ಹೆಂಗೈತೆ? ಫುಲ್ ಜೋರಾಗೈತೆ ಗುರು. ಹೌದಾ? ಅವ್ರು 2 ಕ್ವಾರ್ಟರ್ ಕೊಡ್ತಾರೆ, ಇವ್ರು 1 ಕ್ವಾರ್ಟರ್ ಕೊಡ್ತಾರೆ. 2 ಇಸ್ಕೊಂಡ್ಬಿಡೋದು, ಚೆನ್ನಾಗ್ ಪೋಟ್ಕೊಂಡ್ಬಿಡೋದು. ಯಾವ್ದಕ್ಕೋ ಒಂದ್ ಗುದ್ಬಿಟ್ ಬರೋದ್ ನಾಳೆ ಹೋಗಿ ಅಷ್ಟೇ. ಏ ಮಂಜಣ್ಣ, ನಾವ್ ಲಾಸ್ಟ್ ಸತಿ ಹಿಂಗ್ ಮಾಡಿದ್ದಕ್ಕೇನೆ ಲಕ್ಷಾಂತರ ರೂಪಾಯಿ ದುಡ್ಡು ಲಾಸ್ ಮಾಡ್ಕೊಂಡಿದ್ದೀರಿ ಗೊತ್ತಾ? ಹೆಂಗ್ ಗುರು ಲಕ್ಷಾಂತರ ರೂಪಾಯಿ ನಷ್ಟ? ಈಗ ಆ ಎಲೆಕ್ಷನ್ಗಿಂತ ಮುಂಚೆ ನಾವು ಕುಡಿತಾ ಇದ್ದಿದ್ ಕ್ವಾರ್ಟರ್ ಬೆಲೆಗೂ ಇವಾಗಿರೋ ಬೆಲೆಗೂ 100 ರೂಪಾಯಿಗಿಂತ ರೇಟ್ ಜಾಸ್ತಿ ಆಗೈತೆ. ಹೌದಾ? ಹೌದು. 100 ರೂಪಾಯಿ ಇಟ್ಕೊಳ್ಳೋಣ. ಹಾ. ಓಕೆ, ದಿನಕ್ಕೆ 100 ರೂಪಾಯಿ ಆದ್ರೆ ತಿಂಗಳಿಗೆ 3000 ರೂಪಾಯಿ. ಓಕೆ. ಅದೇ ವರ್ಷಕ್ಕೆ 36,000 ರೂಪಾಯಿ. 5 ವರ್ಷಕ್ಕೆ 1,80,000 ರೂಪಾಯಿ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟಿದೀವಿ ಗೊತ್ತಾ? 1,000 ರೂಪಾಯಿಗೆ ಆಸೆ ಬಿದ್ಬಿಟ್ಟು ನಾವು 1,80,000 ರೂಪಾಯಿ ಕಳ್ಕೊಂಡಿದೀವಿ. ನಮ್ಗಿಂತ ದಡ್ರ ಯಾರಾದ್ರೂ ಇದಾರಾ? ನಿಜ. ಅದಕ್ಕೆ ಈ ಸತಿ ಏನ್ ಮಾಡೋಣ ಅಂದ್ರೆ, ಕುಡಿಯೋದೇ ಬೇಡ, ಇಸ್ಕೊಳ್ಳೋದೇ ಬೇಡ. ಓಕೆ. ನಮ್ಗೆ ಯಾರ್ಗ್ ಬೇಕೋ ಅವ್ರಿಗೆ ಓಟ್ ಹಾಕೋಣ, ಗೆಲ್ಸ್ಕೊಳ್ಳೋಣ, ಲಕ್ಷಾಂತರ ರೂಪಾಯಿ ದುಡ್ಡು ನಾವೇ ಸೇವ್ ಮಾಡ್ಕೊಳ್ಳೋಣ. ಏನಂತೀಯ? ಕರೆಕ್ಟ್ ಗುರು, ಕರೆಕ್ಟ್. ಅಲ್ಲ? ಹೌದು. ಓ ನಮಸ್ಕಾರ. ನಮಸ್ಕಾರ. ಆರಾಮ? ನೀವು? ಓ ಆರಾಮ. ಅಂದಾಗೆ ಈ ಸಾತಿ ಯಾರ್ಗ್ ಓಟು? ಈ ಸತಿ ಹೋಟೆಲ್ ಆಗ್ತಿಲ್ಲ, ಕಂಪನಿ ಕಡೆಯಿಂದ ರಜಾ ಕೊಟ್ಟಿದ್ದಾರೆ. ಅದಕ್ಕೆ ನಾನು ನನ್ನ ಫ್ಯಾಮಿಲಿ ಟ್ರಿಪ್ಗೆ ಹೋಗಿ ಬರ್ತೀರಿ. ಓ ಹೌದಾ? ಹೌದು. ಅಂದಾಗೆ ನಿಮ್ ಮನೆ ಮುಂದೆ ಮೋರಿ ಬ್ಲಾಕ್ ಆಗಿತ್ತಲ್ಲ, ಕಂಪ್ಲೇಂಟ್ ಮಾಡಿದ್ರಾ? ನಾಳೆ BBMP ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ಕಂಪ್ಲೇಂಟ್ ರೈಸ್ ಮಾಡಕ್ಕೆ. ಯಾವ ಅಧಿಕಾರದ ಮೇಲೆ ಮಾಡ್ತೀರಾ? ಯಾವ ಅಧಿಕಾರ ಅಂದ್ರೆ ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ, ನಂಗೆ ಕ್ವಶನ್ ಮಾಡೋ ಹಕ್ಕಿದೆ. ಅದ್ ಯಾವಾಗ ಅಂದ್ರೆ ನೀವು ಓಟ್ ಹಾಕಿದ್ರೆ ನಿಮ್ಗೆ ಕ್ವಶನ್ ಮಾಡೋ ಅಧಿಕಾರ ಇರುತ್ತೆ. ಕರೆಕ್ಟ್. ಅಂದ್ರೆ ಗೊತ್ತಿಲ್ಲ ಅಲ್ಲ? ಬಾಯಿಲ್ ಹೇಳ್ತೀನಿ, ಬಾ ಕುತ್ಕೋ. ಇವಾಗ ಒಂದ್ 50 ಜನ ಸೇರಿ ಒಂದ್ ಚೀಟಿ ಹಾಕಿದ್ದಾರೆ ಅನ್ಕೊಳ್ಳೋಣ. ಆ ಚೀಟಿ ಕೂಗೋ ಅಧಿಕಾರ ಯಾರಿಗಿರುತ್ತೆ? 50 ಜನಕ್ಕೆ ಅಲ್ವಾ? ನೀನು ಅಷ್ಟೇ, ಒಬ್ಬನ ಕ್ವಶನ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಮುಂಚೆ ನೀನು ಓಟ್ ಹಾಕಿರ್ಬೇಕು. ಕರೆಕ್ಟ್. ನಾನು ನನ್ನ ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ಟು ಓಟ್ ಹಾಕ್ಬಿಟ್ಟು ಆಮೇಲೆ ಅವ್ರನ್ನ ಕ್ವಶನ್ ಮಾಡ್ತೀನಿ. ಸೂಪರ್ ಸೂಪರ್ ಸೂಪರ್. ಹಂಗೆ ಮಾಡು, ಓಟ್ ಹಾಕು. ಓಕೆ, ಥ್ಯಾಂಕ್ ಯು. ಹೋಗ್ಬಾ. ಅಲ್ಲ ಮಂಜಣ್ಣ, ಓದಿರೋರ್ ಕತೆನೇ ಹಿಂಗ ಆಗ್ಬಿಟ್ರೆ ಓದಿರೋರ್ ಕತೆ ಇನ್ನಂಗೆ ದೇವ್ರೇ ಗತಿ. ಅದಕ್ಕೆ ಎಲ್ರು ಓಟ್ ಹಾಕಿ. ಓಟ್ ಹಾಕಿದ್ರೆ ಮಾತ್ರ ನಿಮ್ಗೆ ಕ್ವಶನ್ ಮಾಡೋ ಅಧಿಕಾರ ಇರೋದು. ಓಟ್ ಹಾಕಿ.